ಒಂದು ಕಳೆದ 20 ವರ್ಷಗಳಲ್ಲಿ ನಮ್ಮ ವೇದಿಕೆಯ ಮೇಲೆ ಕವನ ವಾಚನ ಮಾಡಿ ಕವನದ ಪ್ರತಿಯನ್ನು ನಮಗೆ ಯಾರು ಕೊಟ್ಟಿದ್ದಾರೆ ಅವರ ಕವಿತೆಗಳನ್ನು ಸೇರಿಸಿ ನಾನು ಸಂಪಾದನೆ ಮಾಡಿ 250 ಕವಿತೆಗಳನ್ನು ಒಂದು ಕಡೆ ಸೇರಿಸಿ 250 ಕವಿತೆಗಳ ಒಂದು ಪುಸ್ತಕ ಬಹುಜನರ ಕವಿತೆಗಳು ಅಂತೇಳಿ ರೆಡಿ ಮಾಡಿದ್ದೇವೆ. ಅದು ಬಿಡುಗಡೆ ಆಗ್ತಾಯಿದೆ. ಹಾಗೆಯೇ ಹೊಯ್ಸಳರ ಆಯ್ದ 100 ಮಕ್ಕಳ ಕಥೆಗಳು ಅಂಥೇಳಿ ಇನ್ನೊಂದು ಪುಸ್ತಕ, ಅದು ಡಾಕ್ಟರ್ ರಾಜೇಂದ್ರ ಎಸ್ ಗಡಾದ್ರ ಅವರು ಗದಗ ಇವರು ಸಂಪಾದಕತ್ವದಲ್ಲಿ ಜ್ಯೋತಿ ಎಂ ಲೋಣಿ ಮತ್ತು ಅನಂತರಾಮ್ ಅವರು ಸಿದ್ಧಪಡಿಸಿದ್ದಾರೆ. ಆ ಎರಡೂ ಕೃತಿಗಳನ್ನು ಕುರಿತು ಅವರು ಸಂಪಾದನೆ ಮಾಡಿದಂತಹ ನಮ್ಮ ರಾಜೇಂದ್ರ ಎಸ್ ಗಡಾದ್ರವರು ಅತಿಥಿಗಳ ಬಂದ ಮೇಲೆ ಮಾತಾಡೋದು ಬೇಡ ಅಂತ ಮೊದಲೇ ಮಾತಾಡಿ ಅಂತ ಹೇಳಿದ್ದೇವೆ. ಹಾಗಾಗಿ ಕೆಲವೇ ಮಾತುಗಳಲ್ಲಿ ಆ ಪುಸ್ತಕದ ಒಳಹೂರ್ಣವನ್ನು ಅವರು ನಿಮ್ಮ ಮುಂದೆ ಕಟ್ಟಿಕೊಡ್ತಾ ಇದ್ದಾರೆ. ದಯವಿಟ್ಟು ಗಡಾದ್ರವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಪ್ರತಿಷ್ಠಾನ ಟ್ರಸ್ಟ್ ಹಮ್ಮಿಕೊಂಡಿರ್ತಕ್ಕಂಥ ಅಖಂಡ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಆಂದೋಲನ ವಿಚಾರ ಸಂಕಿರಣ ಈ ಎಲ್ಲ ಸಂಯುಕ್ತ ಕಾರ್ಯಕ್ರಮಗಳಲ್ಲಿ ಕೆಲವು ಮಾತುಗಳನ್ನು ಹೇಳಬೇಕು ಅಂಥೇಳಿ ಮಿತ್ರರಾಗಿರ್ತಕ್ಕಂಥ ರಮೇಶ್ ಸುರ್ವೆ ಅವರು ನನ್ನನ್ನು ಕೇಳಿಕೊಂಡಿದ್ದರು. ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಭಾಳಷ್ಟು ಕೊಡುಗೆಯನ್ನು ಈ ಸಂಸ್ಥೆ ಕಳೆದ 3 ದಶಕಗಳಿಂದ ನೀಡಿದೆ ಅಂಥೇಳಿ ನನ್ನ ಅಭಿಮತ. ಈ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸುವ ನಿಟ್ಟಿನಲ್ಲಿ ಅರ್ಥಶಾಸ್ತ್ರಜ್ಞರಾಗಿದ್ದಂತಹ ಡಾಕ್ಟರ್ ಡಿ ಎಂ ನಂಜುಂಡಪ್ಪನವರು ಸೇರಿದಂತೆ ಅನೇಕ ವರದಿಗಳು ಈಗಾಗಲೇ ನಮ್ಮ ಕಣ್ಣ ಮುಂದಿವೆ. ಈ ಅಸಮತೋಲನವನ್ನು ನಾವೆಲ್ಲ ಕ್ಷೇತ್ರಗಳಲ್ಲಿ ಕಾಣ್ತೇವೆ. ವಿಶಾಲ ಅರ್ಥದಲ್ಲಿ ನಾವು ಇದನ್ನು ಊಹಿಸುವುದಾದರೆ ಅದನ್ನು ಹಲವಾರು ಭಾಗಗಳನ್ನು ನಾವು ಮಾಡಿಕೊಳ್ಬಹುದು. ಅದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಮತ್ತು ಸಾಹಿತ್ಯಿಕವಾಗಿರ್ತಕ್ಕಂಥ ಹಾಗೆ ಶೈಕ್ಷಣಿಕ ಅಸಮತೋಲನ ಆಗಿರ್ಬೋದು, ಸಾಮಾಜಿಕ ಮತ್ತು ಪರಿಸರ ಅಸಮತೋಲನ, ಹೀಗೆ ಅನೇಕ ರೀತಿಯಲ್ಲಿ ನಾವು ಅದನ್ನು ಗುರುತಿಸ್ಕೊಳ್ಬಹುದು. ಇದಕ್ಕೆಲ್ಲ ಒಂದು ದಾರಿಯನ್ನು ಕಳೆದ 3 ದಶಕಗಳ ಕಾಲ ರಮೇಶ್ ಸುರ್ವೆಯವರು ತಮ್ಮದೇ ಆಗಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳ ಮೂಲಕ ಅದಕ್ಕೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಸಂಪಾದಕತ್ವದಲ್ಲಿ ಪ್ರಕಟವಾಗಿರ್ತಕ್ಕಂತಹ ಬಹುಜನರ ಕವಿತೆಗಳು ಅಂತಕ್ಕಂಥ ಕವಿತಾ ಸಂಕಲನ ಸುಮಾರು 400 ಪುಟಗಳ ವ್ಯಾಪ್ತಿಯಿಂದ ಹೊಂದಿರತಕ್ಕಂತಹ ಬಹುಜನರ ಕವಿತೆಗಳು ಶೀರ್ಷಿಕೆಯೇ ತಿಳಿಸುವ ಹಾಗೆ ಈ ವೇದಿಕೆಯಲ್ಲಿ ಇಲ್ಲಿ ಅನೇಕ ಸಮ್ಮೇಳನಗಳು ಜರುಗಿವೆ. ನಮ್ಮ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಪ್ರತಿಷ್ಠಾನ ಹಮ್ಮಿಕೊಂಡಿರ್ತಕ್ಕಂಥ ಹಲವಾರು ಮಕ್ಕಳ ಸಮ್ಮೇಳನಗಳಾಗಿರ್ಬೋದು, ಚುಟುಕು ಸಮ್ಮೇಳನಗಳಾಗಿರ್ಬೋದು, ಕವಿ ಸಮ್ಮೇಳನ, ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಸಂದರ್ಭದಲ್ಲಿ ಸುಮಾರು 1,000 ಕವಿತೆಗಳಿಗೆ 1,000 ಕವಿಗಳಿಗೆಗಳನ್ನು ಆರಿಸಿ ಸುಮಾರು 400 ಜನರು ಬರೆದಿರ್ತಕ್ಕಂತಹ 450 ಪುಟಗಳ ವ್ಯಾಪ್ತಿಯ ಬಹುಜನರ ಕವಿತೆಗಳು ಸಂಗ್ರಹ ಅವರ ಸಂಪಾದಕತ್ವದಲ್ಲಿ ಅವರ ಒಂದು ಸಂಸ್ಥೆಯಿಂದ ಪ್ರಕಟವಾಗಿದೆ. ಅದು ಇವತ್ತಿಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ. ಈಗಾಗಲೇ ಅನೇಕ ಜನರು ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿರ್ತಕ್ಕಂಥ ಒಬ್ಬರು 1 ಕವಿತೆಯನ್ನು 2 ಕವಿತೆಯನ್ನು ಹೀಗೆ ಒಬ್ಬೊಬ್ಬರದು 1 ಕವಿತೆಯಿಂದ ಹಿಡ್ಕೊಂಡು 10 ಕವಿತೆಗಳವರೆಗೆ ಈ ಸಂಕಲನದಲ್ಲಿ ಅವೆಲ್ಲವುಗಳು ಮುದ್ರಣಗೊಂಡಿವೆ. ಸಂಪಾದಕ ಆಗಿರ್ತಕ್ಕಂಥ ಸ್ವತಃ ರಮೇಶ್ ಸುರ್ವೆ ಅವರು ಕೂಡ ಒಬ್ಬ ಒಳ್ಳೆಯ ಕವಿಗಳು, ಹಾಗೆ ಒಳ್ಳೆಯ ಬರಹಗಾರರು. ಅವರ ಒಂದು ಲೇಖನಿಯ ಮೂಸೆಯಿಂದ ಅರಳತಕ್ಕಂಥ ಅನೇಕ ಕವಿತೆಗಳನ್ನು ನಾವು ನೋಡ್ಬೋದು. ಈ ಹಿಂದೆ ಅವರು ಅನೇಕ ಕವನ ಸಂಕಲನ ಕೂಡ ತಂದಿದ್ದಾರೆ, ಕಥಾ ಸಂಕಲನ ಕೂಡ ತಂದಿದ್ದಾರೆ, ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ. ಹಾಗೆ ಹಲವಾರು ಸಂಪಾದಿತ ಕೃತಿಗಳನ್ನು ವಿಶ್ವೇಶ್ವರಯ್ಯ ಕವಿಗಳ ಕಣ್ಣಲ್ಲಿ ವಿಶ್ವೇಶ್ವರಯ್ಯ ಅಂತಕ್ಕಂಥ ಒಂದು ಸಂಕಲನವನ್ನು ಈ ನಾಡಿಗೆ ಅರ್ಪಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಹುಜನರ ಕವಿತೆಗಳು ಈ ಪ್ರಾದೇಶಿಕ ಅಸಮತೋಲನದ ನಿವಾರಣದ ಈ ತೃತೀಯ ಆಂದೋಲನದ ಸಂದರ್ಭದಲ್ಲಿ ಬಹುಮುಖ್ಯ ಕೊಡುಗೆಯಾಗಿ ಆ ಗ್ರಂಥ ಬರ್ತಾ ಇರತಕ್ಕಂಥದ್ದು ನಾನು ಸ್ವಾಗತ ಮಾಡ್ತೇನೆ. ಹಾಗೆ ಆ ಕವಿತೆಗೆ ಆ ಕವಿತಾ ಸಂಕಲನಕ್ಕೆ ನಾನು ಒಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ಒಂದು ಮುನ್ನುಡಿಯನ್ನು ಕೂಡ ಬರೆದಿದ್ದೇನೆ. ಸುಮಾರು 10-12 ಪುಟಗಳ ಒಂದು ಮುನ್ನುಡಿಯನ್ನು ಕೂಡ ಬರೆದಿದ್ದೇನೆ. ಪ್ರಪ್ರಥಮ ಕವಿತೆ ಬರೀತಕ್ಕಂಥ ಕವಿಯನ್ನು ಹಿಡ್ಕೊಂಡು ಈಗಾಗಲೇ 5-6 ಸಂಕಲನ ಬರೆದಿರ್ತಕ್ಕಂತಹ ಒಂದು ಕವಿಯು ಕೂಡ ಆ ಸಂಕಲನದಲ್ಲಿ ಇರೋದರಿಂದ
ಒಂದು ಪ್ರಾದೇಶಿಕ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಅಖಂಡ ಬೀದರದಿಂದ ನಮ್ಮ ಬೆಂಗಳೂರವರೆಗೆ ಎಲ್ಲ ರೀತಿಯ ಕವಿಗಳು, ಯುವ ಕವಿಗಳು, ಹಿರಿಯ ಕವಿಗಳು, ಬಲಿತ ಕವಿಗಳು, ದಲಿತ ಕವಿಗಳು, ಹೀಗೆ ಎಲ್ಲ ವರ್ಗದ ಕವಿಗಳು ಬರೆದಿರ್ತಕ್ಕಂಥ ಸಂಕಲನಗಳನ್ನು ಅವರ ಒಂದು ಕವಿತೆಗಳನ್ನು ಆ ಸಂಕಲನ ಒಳಗೊಂಡಿದೆ. ಇವತ್ತಿನ ವೇದಿಕೆಯಲ್ಲಿ ಅದು ಬಿಡುಗಡೆ ಆಗ್ತಾ ಇದೆ. ಅದರೊಟ್ಟಿಗೆ ಇನ್ನೊಂದು ಸಂಕಲನ ಬಿಡುಗಡೆ ಆಗ್ತಾ ಇದೆ, ಹೊಯ್ಸಳರ ಆಯ್ದ 100 ಮಕ್ಕಳ ಕಥೆಗಳು ಅಂತಕ್ಕಂಥದ್ದು. ಹೊಯ್ಸಳರು ಯಾರು ಅಂತಕ್ಕಂಥದ್ದನ್ನು ನಾನು ಹೇಳಬೇಕಾಗಿದೆ. ನಮ್ಮ 2000 ವರ್ಷದ ಇತಿಹಾಸವನ್ನು ಹೊಂದಿರತಕ್ಕಂತಹ ಕನ್ನಡ ಸಾಹಿತ್ಯದಲ್ಲಿ ಮಕ್ಕಳ ಸಾಹಿತ್ಯವು ಒಂದು ಪ್ರಕಾರ ಅಂತಂದರೆ ಹೇಗೆ ಮಹಿಳಾ ಸಾಹಿತ್ಯ, ದಲಿತ ಸಾಹಿತ್ಯ ಈ ರೀತಿಯಾಗಿರ್ತಕ್ಕಂಥದ್ದು ಮಕ್ಕಳ ಸಾಹಿತ್ಯ ಅಲ್ಲ. ಅದು ಮಕ್ಕಳ ಸಾಹಿತ್ಯ, ಎಲ್ಲ ಸಾಹಿತ್ಯದ ಅಡಿಗಲ್ಲದು, ಭಾಳ ಮುಖ್ಯವಾಗಿರ್ತಕ್ಕಂತಹದ್ದು ಮಕ್ಕಳ ಸಾಹಿತ್ಯ. ಆ ಹಿನ್ನೆಲೆಯಲ್ಲಿ ಮಕ್ಕಳ ಸಾಹಿತ್ಯದ ಒಂದು ಪ್ರಕಾರವನ್ನು ನಮ್ಮ ಕನ್ನಡ ನಾಡಿನಲ್ಲಿ ಮೊದಲಿಗೆ ಹುಟ್ಟು ಹಾಕಿ ಮಕ್ಕಳ ಸಾಹಿತ್ಯವನ್ನು ಬೆಳೆಸಿರ್ತಕ್ಕಂಥವರು, ಮಕ್ಕಳ ಸಾಹಿತ್ಯದ ದಿಗ್ಗಜರೇ ಅಂತೇಳಿ ಖ್ಯಾತಿಯಾಗಿರ್ತಕ್ಕಂಥವರು ಅನೇಕರು. ಆ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ನಾವು ಗುರುತಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದು ಹೆಸರು ಅಂತಂದರೆ ಹೊಯ್ಸಳರವರು. ಅರಗಂ ಲಕ್ಷ್ಮಣ ರಾಯ ಅಂತಕ್ಕಂತಹ ಒಂದು ಹೆಸರಿನ ಹೊಯ್ಸಳ ಕಾವ್ಯನಾಮದ ಈ ಕವಿ ಭಾಳ ಹಿಂದೆಯೇ, ಈಗ 160 ವರ್ಷಗಳ ಹಿಂದೆ ಇದ್ದಂತಹ JP ರಾಜರತ್ನಂಬರ್ಗಿಂತ ಹಿರಿಯರು ನಮ್ಮ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿರ್ತಕ್ಕಂತಹ ಹೊಯ್ಸಳರು ನಮ್ಮ ವಿಶ್ವಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಶಾಂತಿನಿಕೇತನದಲ್ಲಿ ಪ್ರಾಧ್ಯಾಪಕರಾಗಿ ಅವರು ಕೆಲಸವನ್ನು ಮಾಡ್ತಾಯಿದ್ರು. ನಮ್ಮ ಕನ್ನಡ ನಾಡಿನಲ್ಲಿ ಹಲವಾರು ಭಾಗಗಳಲ್ಲಿ, ಈ ತುಮಕೂರು ಭಾಗದಲ್ಲಿ, ಚಿತ್ರದುರ್ಗದಲ್ಲಿ, ಬೆಂಗಳೂರಿನಲ್ಲಿ ಅವರು ಉಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿ, ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿ ಅವರು ನಿವೃತ್ತರಾಗಿದ್ದರು. ಅವರು ಅನೇಕ ಮಕ್ಕಳ ಸಾಹಿತ್ಯದ ಆರಂಭದ ಘಟ್ಟದಲ್ಲಿ ಕಾರಂತರ ಜೊತೆಗೂಡಿ, ಹಾಗೆ ನಮ್ಮ ಮಕ್ಕಳ ಸಾಹಿತ್ಯದ ಆದ್ಯ ಪ್ರವರ್ತಕರಾಗಿರ್ತಕ್ಕಂತಹ ಅನೇಕ ಜನರಿಗೆ ಜೊತೆಗೆ ಸೇರಿ ಅವರು ಮಕ್ಕಳ ಸಾಹಿತ್ಯವನ್ನು ಪ್ರಾರಂಭ ಮಾಡಿದರು. ಭಾಳಷ್ಟು ಇಲ್ಲೇ ಮಕ್ಕಳ ಕೂಟ ಇದೆ, ನಾವು ಮಕ್ಕಳ ಕೂಟದ ಹತ್ತಿರ ಇದ್ದಿದ್ದೇವೆ. ಚಾಮರಾಜಪೇಟೆಯಲ್ಲಿ ಮಕ್ಕಳ ಕೂಟದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಮೂಲಕ ಮಕ್ಕಳ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿರ್ತಕ್ಕಂಥವರಲ್ಲಿ ನಮ್ಮ BC ಪಾಂಡುರಂಗರಾಯರ ಆದಿಯಾಗಿ, ಹಾಗೆ ಶಿವರಾಮ್ ಕಾರಂತ್ ಅವರು, JP ರಾಜರತ್ನಂ ಅವರು, ಹೊಯ್ಸಳರವರು ಈ ಭಾಗದಲ್ಲಿ ಭಾಳಷ್ಟು ದೊಡ್ಡ ಕ್ರಾಂತಿಯನ್ನು ಮಾಡಿ ಮಕ್ಕಳ ಒಂದು ಸಾಹಿತ್ಯದ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದರು. ಮಕ್ಕಳಿಗಾಗಿ ಹಲವಾರು ಕವಿತೆಗಳನ್ನು ತಾವೆಲ್ಲ ನೋಡಿದಿರಿ. ತಟ್ಟು ಮಗು ಪುಟ್ಟು ಚಪ್ಪಾಳೆ, ನಂಗೆ ಗೊತ್ತಿಲ್ಲಪ್ಪ ಸುಮ್ಕಿರು ಅಂತಕ್ಕಂಥ ಕವಿತೆ ಆಗಿರ್ಬೋದು. ಹೀಗೆ ಹಲವಾರು ಕವಿತೆಗಳನ್ನು ನಮ್ಮ ನಾಡಿನ ಮಕ್ಕಳ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಹಾಗೆ ಅನೇಕ ಕಥೆಗಳನ್ನು ಕೂಡ ಅವರು ಬರೆದಿದ್ದಾರೆ. ಮಕ್ಕಳ ಸಾಹಿತ್ಯದಲ್ಲಿ ಮಕ್ಕಳ ಕಥೆಗೆ ಆಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಥೆಗಳು, ಮಕ್ಕಳದ ಒಂದು ಗುರುತಿಸಬೇಕಾಗಿರ್ತಕ್ಕಂಥ ಕಥೆಗಳು, ಮಕ್ಕಳ ಮನಮುಟ್ಟುವಂತಹ ಕಥೆಗಳನ್ನು ಬರೆದಿರ್ತಕ್ಕಂಥವರು ಹೊಯ್ಸಳರು. ಆ ಹೊಯ್ಸಳರು ಸುಮಾರು 5 ದಶಕಗಳ ಕಾಲ ಬರೆದಿರ್ತಕ್ಕಂತಹ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟವಾಗಿರ್ತಕ್ಕಂಥ, ಆ ಸಂದರ್ಭದಲ್ಲಿ ಅನೇಕ ಪತ್ರಿಕೆಗಳು ಬರ್ತಾಯಿದ್ವು. ಅಂತಹ ಸಂದರ್ಭದಲ್ಲಿ ಬಂದಿರತಕ್ಕಂಥ ಪತ್ರಿಕೆಗಳಲ್ಲಿ ಪ್ರಕಟವಾಗಿರ್ತಕ್ಕಂಥದ್ದು, ಹಾಗೆ ಅಪ್ರಕಟೀಕೃತವಾಗಿರ್ತಕ್ಕಂತಹ ಮಕ್ಕಳ ಕಥೆಗಳು, ಹಾಗೆ ಇನ್ನೂ ಕೂಡ ಬೇರೆ ಬೇರೆ ಅವರು ಪತ್ರಿಕೆಗಳಲ್ಲಿ ಕಳಿಸಿರ್ತಕ್ಕಂತಹ ಮತ್ತು ಸಂಕಲನಗಳು, ಬೇರೆ ಬೇರೆ ಅವರದ ಅನೇಕ ಸಂಕಲನಗಳು ಕೂಡ ಪ್ರಕಟವಾಗಿವೆ. ಆ ಸಂಕಲನಗಳಿಂದ ಆಯ್ದು ಆ ಹೊಯ್ಸಳ ಕಾವ್ಯನಾಮದಿಂದ 1917ರಿಂದ ಪ್ರಾರಂಭವಾಗಿ ಅವರ ತಿರುಗಮುರುಗ ಅಂತಕ್ಕಂತಹ ನಾಡಿನ ವಿದ್ವಾಂಸರು ಗಮನಿಸಿರ್ತಕ್ಕಂಥ ಪ್ರಪ್ರಥಮ ಒಂದು ಮಕ್ಕಳ ಕಥಾ ಸಂಕಲನ. ಹಾಗೆ ಅವರ 14 ಮಕ್ಕಳ ಕಥಾ ಸಂಕಲನಗಳನ್ನು ನಮ್ಮ ಸಾರಸ್ವತ ಲೋಕಕ್ಕೆ ಕೊಟ್ಟಿದ್ದಾರೆ. ಆ ಎಲ್ಲ ಒಂದು ಸಂಕಲನಗಳಿಂದ ಆಯ್ದು ಒಂದು 100 ಶ್ರೇಷ್ಠ ಮಕ್ಕಳ ಕಥೆಗಳನ್ನು ನಾನು ಮತ್ತು ಹಾಗೆ ನಮ್ಮ ಶ್ರೀಮತಿ ಜ್ಯೋತಿ ಲೋಣಿಯವರು, ಹಾಗೆ ಅವರ ಚಿರಂಜೀವಿಯಾಗಿರ್ತಕ್ಕಂಥ ಇಲ್ಲಿ ಬಂದಿದ್ದಾರೆ. ಮಧ್ಯಪ್ರದೇಶ ಸರ್ಕಾರದ ಮುಖ್ಯ ಇಂಜಿನಿಯರ್ ಆಗಿ ನಿವೃತ್ತರಾಗಿ ತಮ್ಮ ತಂದೆಯವರ ಸಾಹಿತ್ಯವನ್ನು ಇದುವರೆಗೆ ಕಾಪಾಡಿಕೊಂಡು ಬಂದಿರತಕ್ಕಂಥ ಅನಂತರಾಮ ಅವರು ಇಲ್ಲಿ ಬಂದಿದ್ದಾರೆ. ಅವರು ಅನಂತರಾಮ ಅವರು ಅಂತೇಳಿ ಬಂದಿದ್ದಾರೆ. ದಯವಿಟ್ಟು ಒಂದು ನಿಮಿಷ ಎದ್ದು ಹೋಗ್ಬೇಕು ಸರ್. ಆ ಹಿರಿಯ ಜೀವ ನಮ್ಮ ಅನೇಕ ಸಾಹಿತ್ಯವನ್ನು ಅವರ ಒಂದು ಖಜಾನೆಯಲ್ಲಿ ಭದ್ರವಾಗಿ ಇಟ್ಕೊಂಡಿದ್ದಾರೆ. ನಾವು ಹೇಗೆ ಬೆಳ್ಳಿ ಬಂಗಾರವನ್ನು ನಾವು ಒಂದು ಜೋಪಾನವಾಗಿ ಇಟ್ಕೊಂಡಿದ್ದೀವಿ, ಆ ರೀತಿಯಲ್ಲಿ ಅವರು ರವೀಂದ್ರನಾಥ್ ಟ್ಯಾಗೋರ್ ಅವರ ಜೊತೆಗೆ ಇದ್ದಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಫೋಟೋಗಳನ್ನು, ಹಾಗೆ ಅಲ್ಲಿ ಬಂದಿರತಕ್ಕಂಥ ಕವಿತೆಗಳನ್ನು, ಅಲ್ಲಿ ಬಂದಿರತಕ್ಕಂಥ ಕಥೆಗಳನ್ನು, ಆ ಕಟಿಂಗ್ಸ್ಗಳನ್ನು, ಇವತ್ತಿಗೂ ಹಸ್ತಪ್ರತಿಗಳನ್ನು ಅವರು ಕಾಯ್ದಿಟ್ಕೊಂಡಿದ್ದಾರೆ. ಅವೆಲ್ಲವುಗಳನ್ನು ಪರಿಶೀಲಿಸಿ ಒಂದು 100 ಉತ್ತಮವಾಗಿರ್ತಕ್ಕಂಥ ಮಕ್ಕಳಿಗಾಗಿ ಈ ಕಥೆಗಳನ್ನು ಹೊಯ್ಸಳರ ಆಯ್ದ 100 ಮಕ್ಕಳ ಕಥೆಗಳು ಅಂತಕ್ಕಂಥ ಸಂಕಲನವನ್ನು ನಾವು ಅವರು ಕೂಡ ಒಟ್ಟಿಗೆ ಹೊರತಂದಿದ್ದೇವೆ. ಇದು ಇವತ್ತಿಲ್ಲಿ ಲೋಕಾರ್ಪಣೆಗೊಳ್ತಾ ಇರತಕ್ಕಂಥದ್ದು ಭಾಳ ಸಂತೋಷವನ್ನು ನೀಡ್ತಕ್ಕಂಥ ಸಂಗತಿ. ಈ ಸಂಕಲನದಲ್ಲಿ 100 ಮಕ್ಕಳ ಕಥೆಗಳಿವೆ. ಈಗಾಗಲೇ ಹೇಳಿದ ಹಾಗೆ ನಾವು ಭಾಳಷ್ಟು ಸಂದರ್ಭದಲ್ಲಿ ಪಠ್ಯಪುಸ್ತಕದ ಸಂದರ್ಭದಲ್ಲಿ ಅನೇಕ ಅವರ ಕವಿತೆಗಳನ್ನು ನೋಡಿದ್ದೇವೆ. ಅನೇಕ ಅವರ ಹೂವಿನ ಹಾಸಿಗೆ ಅಂತಕ್ಕಂಥದ್ದಾಗಿರ್ಬೋದು, ಜೋಳದ ಕಾಳು ಅಂತಕ್ಕಂಥದ್ದಾಗಿರ್ಬೋದು, ಸಿಂಕೋಣ, ರಾಜನ ಬುದ್ಧಿವಂತಿಕೆ, ನಿಶ್ಚಲದಾಸ, ಹತ್ತಪ್ಪ ಮುತ್ತಪ್ಪ, ಈ ರೀತಿಯಾಗಿರ್ತಕ್ಕಂಥ ಅನೇಕ
ಕತೆಗಳು ಅವರ ಪ್ರಕಟವಾಗಿದ್ದನ್ನು ನೋಡ್ತೇವೆ. ಹೊಯ್ಸಳರ ಜೀವಿತಾವಧಿಯಲ್ಲಿ ಅವರ ಕತೆಗಳು ಪುಸ್ತಕ ರೂಪದಲ್ಲಿ ಪ್ರಕಟವಾದಂತೆಯೇ ಅವರ ಕಾಲಾನಂತರದಲ್ಲಿ ಅವು ಪ್ರಕಾಶಕರ ನಿರಾಸಕ್ತಿಯಿಂದಾಗಿಯೋ ಅಥವಾ ಪರಿಸ್ಥಿತಿಯ ಕಾರಣದಿಂದಾಗಿಯೋ ಏನೋ ಮತ್ತೆ ಅವು ಮರುಮುದ್ರಣವಾಗದೇ ಹೋದವು. ಇದೀಗ ಆ ಪ್ರಯತ್ನದ ಫಲವಾಗಿ ಹೊಯ್ಸಳರ ಕುಟುಂಬದವರ ಕೋರಿಕೆಯ ಮೇರೆಗೆ ಈ ಸಂಕಲನ ಬರ್ತಾ ಇರತಕ್ಕಂಥದ್ದು ಕೂಡ ಭಾಳ ಸ್ವಾಗತಾರ್ಹವಾಗಿರ್ತಕ್ಕಂಥ ಸಂಗತಿ. ನಮಗೆ ಈ ನಮ್ಮ ಮಕ್ಕಳ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿರ್ತಕ್ಕಂಥ ಹೊಯ್ಸಳರ ಬಗ್ಗೆ ಈಗಾಗಲೇ ಅವರಿಗೆ ಆ ಸಂದರ್ಭದಲ್ಲಿಯೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತ್ತು ಅಂತಕ್ಕಂಥದ್ದು ಕೂಡ ಭಾಳ ನಾವು ಉಲ್ಲೇಖ ಮಾಡಬೇಕಂತಹ ಸಂಗತಿ. ಅವರು ಬರೆದಿರ್ತಕ್ಕಂಥ ಅನೇಕ ಕಥೆಗಳು, ಕವಿತೆಗಳು ಇವತ್ತಿಗೂ ಕೂಡ ನಮ್ಮ ಪಠ್ಯಪುಸ್ತಕದಲ್ಲಿ ತಟ್ಟು ಮಗು ಪಟ್ಟ ಚಪ್ಪಾಳೆ ಅಂತಕ್ಕಂಥ ಕವಿತೆ ಆದಿಯಾಗಿ ಸ್ಕೌಟ್ಸ್ ಗೀತೆಗಳು, ಹಲವಾರು ಗೀತೆಗಳು ಇವತ್ತು ಕೂಡ ನಾವು ಓದ್ತಾ ಇದ್ದೇವೆ. ಕಳೆದ 60 ವರ್ಷಗಳಿಂದ ನಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿ ಅವರ ಕಥೆ ಕವಿತೆಗಳು ಇರೋದನ್ನು ನಾವು ನೋಡಿದ್ದೇವೆ. ಹಾಗೆ ಪ್ರಾತಿನಿಧಿಕ ಸಂಕಲನಗಳಿದ್ದಾವೆ. ಈಗ ಕನ್ನಡ ಪುಸ್ತಕ ಪ್ರಾಧಿಕಾರ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ತರ್ತಾ ಇರತಕ್ಕಂತಹ ಪ್ರಾತಿನಿಧಿಕ ಸಂಕಲನಗಳಲ್ಲಿ ಆ ಎಲ್ಲ ಕಥೆಗಳು, ಕವಿತೆಗಳು ಪ್ರಕಟವಾಗುವ ಮೂಲಕ ಸನ್ಮಾನ್ಯ ದೊಡ್ಡರಂಗೇಗೌಡರು ಅವರ ಶಿಷ್ಯರಾಗಿ ಅವರು ಈಗ ಕಾವ್ಯದ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರು. ಹೀಗಾಗಿ ಅವರ ಎಲ್ಲ ಕಥೆಗಳನ್ನು ಹೊರತರ್ತಕ್ಕಂಥ ಕೆಲಸವನ್ನು ಪ್ರಾಧಿಕಾರ ಮಾಡಬೇಕು. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುಕ್ಕಾನೆ ಹಿಡಿತಕ್ಕಂತಹ ಅನೇಕರು ಇಲ್ಲಿ ಬಂದಿದ್ದಾರೆ. ನಮ್ಮ ಗೌಡರು ಬಂದಿದ್ದಾರೆ, ಹಾಗೆ ನಮ್ಮ ರಾಮೇಗೌಡರು ಬಂದಿದ್ದಾರೆ, ನಮ್ಮ ಶೇಖರಗೌಡರು ಬಂದಿದ್ದಾರೆ. ಬರುವ ದಿನಮಾನಗಳಲ್ಲಿ ಇನ್ನೂ ಅನೇಕರು ಇಲ್ಲಿ ಬಂದಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆ ಕೊಡುಗೆಯನ್ನು ನೀಡಿರ್ತಕ್ಕಂಥ ಹೊಯ್ಸಳರ ಒಂದು ಸಮಗ್ರ ಸಾಹಿತ್ಯವನ್ನು ಹೊರತರ್ತಕ್ಕಂಥ ಕೆಲಸವನ್ನು ಅವರು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪ್ರಾದೇಶಿಕ ಅಸಮತೋಲನದ ಬಗ್ಗೆ ಹೇಳೋದಾದರೆ ಇಲ್ಲಿ ಅನೇಕ ಸಲ ಇಲ್ಲಿ ಮಾತಾಡ್ತಾ ಇದ್ರು, ಬರೀ ಪ್ರಶಸ್ತಿಗಳನ್ನೇ ಇಲ್ಲಿ ಕೊಡ್ತಾ ಇದ್ದಾರೆ, ಇಲ್ಲಿ ಪ್ರಶಸ್ತಿಗಳ ಒಂದು ಸುರಿಮಳೆ ಇದೆ ಅಂತಕ್ಕಂಥದ್ದು. ಹೌದು, ಆಗಬೇಕದು. ತಮಗೆ ಗೊತ್ತಿರಲಿ ಸ್ನೇಹಿತರೆ, ನಮ್ಮ ಭಾಗದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಎಲ್ಲ ಕಲೆಗಳ ಒಂದು ಆಗರವಾಗಿರ್ತಕ್ಕಂತಹ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಧಾರವಾಡ ಜಿಲ್ಲೆ, ಅಖಂಡ ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆ ಆದಿಯಾಗಿ ರಾಯಚೂರು ಜಿಲ್ಲೆಯಲ್ಲಿ ಹಲವಾರು ಪ್ರತಿಭೆಗಳು ಅಲ್ಲಿ ಉಳ್ಕೊಂಡಿದ್ದಾವೆ. ಆ ಎಲ್ಲ ಪ್ರತಿಭೆಗಳನ್ನು ಗುರುತಿಸಿ ನಮ್ಮ ಸಂಸ್ಥೆಯ ಸಂಚಾಲಕರಾಗಿರ್ತಕ್ಕಂಥ BH ಹೊಂಗಲ್ ಅವರು, ಪತ್ರಕರ್ತರಾಗಿರ್ತಕ್ಕಂಥ BH ಹೊಂಗಲ್ ಅವರು ಅವರೆಲ್ಲ ಪ್ರತಿಭೆಗಳನ್ನು ಗುರುತಿಸಿ ಈ ರಾಜಧಾನಿಗೆ ಕರ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದು ನಿಜಕ್ಕೂ ಕೂಡ ಆಗಬೇಕಾಗಿರ್ತಕ್ಕಂಥದ್ದು. ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸುವಂಥ ಕೆಲಸವನ್ನು ಈ ಸಂಸ್ಥೆ ಮಾಡೋದ್ರ ಮೂಲಕ ಮುಂದೆ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಅವರಿಗೆ ಗುರುತಿಸ್ತದೆ ಅಂತಕ್ಕಂಥದ್ದು ಹಿನ್ನೆಲೆ. ಯಾಕಂದರೆ ಕನ್ನಡ ಸಾಹಿತ್ಯ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿಯ ಪ್ರತಿ ವರ್ಷದ ಪಟ್ಟಿ ತೆಗೆದುಕೊಂಡು ನೋಡಿದಾಗ ಕನಿಷ್ಠ ಸುರ್ವೆಯವರು ಹೇಳುವ ಹಾಗೆ ಕನಿಷ್ಠ 5ರಿಂದ 10 ಜನ ಪ್ರತಿ ವರ್ಷವೂ ಕೂಡ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಗುವ ಪೂರ್ವದಲ್ಲಿಯೇ ಈ ಸಂಸ್ಥೆಯ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಾರೆ ಅಂತಕ್ಕಂಥದ್ದು. ಅಂದರೆ ಆರಂಭದಲ್ಲಿ ಎಲ್ಲಿ ಪ್ರತಿಭೆ ಇರ್ತದೆ, ಸೃಜನಶೀಲ ಪ್ರತಿಭೆಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು, ಅವರನ್ನು ಗುರುತಿಸಿ ಬೆಳಕಿಗೆ ತರ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸುರ್ವೆಯವರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ಸಾಹಿತ್ಯ ಪ್ರಶಸ್ತಿ, ವಿಶ್ವೇಶ್ವರಯ್ಯ ರಾಷ್ಟ್ರೀಯ ಸಾಹಿತ್ಯ ಪ್ರಶಸ್ತಿಯನ್ನು ಇವತ್ತು ಕೊಡ್ತಾ ಇದ್ದಾರೆ. ಸುಮಾರು 3-4 ದಶಕಗಳ ಕಾಲ ಕನ್ನಡ ಸಾಹಿತ್ಯದ ಸಾರಸ್ವತ ಸ್ವಲೋಕಕ್ಕೆ ಅಪೂರ್ವವಾಗಿರ್ತಕ್ಕಂಥ ಕೊಡುಗೆಗಳನ್ನು ನೀಡಿರ್ತಕ್ಕಂಥ ಸುಮಾರು 50 ಕೃತಿಗಳನ್ನು, ಕೆಲವರು 100 ಕೃತಿಗಳನ್ನು, 150 ಕೃತಿಗಳನ್ನು ಕೊಟ್ಟಿರ್ತಕ್ಕಂಥವ್ರು. 1000 ಕೃತಿಗಳನ್ನು ಕೊಟ್ಟಿರ್ತಕ್ಕಂಥ ಕಳೆದ ಕಾರ್ಯಕ್ರಮದಲ್ಲಿ ಬೇಗೂರು ರಮೇಶ್ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಲಾಯಿತು. ಹಾಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅನೇಕ ಲೇಖಕರು ರಾಜಧಾನಿಯಲ್ಲಿ ಯಾವುದೇ ಕೂಡ ಅವರಿಗೆ ಪ್ರಶಸ್ತಿ ಸಿಕ್ಕಿರೋದಿಲ್ಲ, ಅಂತಹ ಪ್ರಶಸ್ತಿಗಾಗಿ ಅವರು ಹಂಬಲಿಸ್ತಾ ಇರ್ತಾರೆ. ಅಂಥವರನ್ನು ಗುರುತಿಸಿ ನಿಜವಾಗಿರ್ತಕ್ಕಂಥ ಪ್ರತಿಭೆಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ರಮೇಶ್ ಸುರ್ವೆಯವರು ಕಳೆದ 3 ದಶಕಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದು ಭಾಳ ನಮಗೆಲ್ಲ ಅರ್ಥಪೂರ್ಣವಾಗಿರ್ತಕ್ಕಂಥ, ಸ್ವಾಗತಾರ್ಹವಾಗಿರ್ತಕ್ಕಂತಹ ಒಂದು ಕಾಲ. ಜೊತೆಗೆ ಇವತ್ತು ನಮಗೆ ಅನೇಕ ಕನ್ನಡ ಸವಾಲುಗಳನ್ನು ಎದುರಿಸ್ತಾ ಇದ್ದೇವೆ. ಇದರೊಟ್ಟಿಗೆ ಕೂಡ ಈ ಪುಸ್ತಕದೊಟ್ಟಿಗೆ ಕೂಡ ನನಗೆ ಇವತ್ತು ವಿಚಾರ ಸಂಕಿರಣದಲ್ಲಿ ಮಾತನಾಡಬೇಕು ಅಂತಕ್ಕಂಥ ವಿಷಯವನ್ನು ಕೊಟ್ಟಿರೋದ್ರಿಂದ ಕೆಲವು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಕನ್ನಡವನ್ನು ನಾವು ಇಂದು ವಿಶಾಲ ಅರ್ಥದಲ್ಲಿ ಸಂಭಾವಿಸತಕ್ಕಂಥದ್ದು ಭಾಳ ಅಗತ್ಯವಿದೆ ಅಂಥೇಳಿ ನನಗನ್ನಿಸುತ್ತೆ. ಯಾಕಂದರೆ ಅದು ಕೇವಲ ಒಂದು ಭಾಷೆಯ ಹೆಸರಲ್ಲ, ಒಂದು ಸಾಹಿತ್ಯದ, ಸಾಂಸ್ಕೃತಿಕ, ಜನಾಂಗದ, ಜನಜೀವನದ ಹೆಸರು ಕೂಡ ಕನ್ನಡ ಆಗಿರೋದರಿಂದ ಯಾರು ಏನೇ ಹೇಳಲಿ ಈ ಹೊತ್ತು ಕನ್ನಡ ನಿಧಾನವಾಗಿ ಸಾಯ್ತಾ ಇದೆ, ನಿಧಾನವಾಗಿ ಅದನ್ನು ನಾವು ಮರಿತಾ ಇದ್ದೇವೆ. ಜಗತ್ತಿನ ಎಷ್ಟೋ ಭಾಷೆಗಳು ಈಗಾಗಲೇ ಅಳಿದು ಹೋಗಿವೆ ಎಂಬುದು ಭಾಷಾ ವಿಜ್ಞಾನಿಗಳ ಹೇಳಿಕೆ. ಕುವೆಂಪು ಅವರ
ಒಂದು ಭಾಳ ಹಿಂದೆಯೇ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಅದೀಗ ಅದು ಪ್ರವಾದಿ ವಾಣಿಯಾಗಿ ನಮ್ಮನ್ನೆಲ್ಲ ಅದು ಪರಿಣಮಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ನೆನಪಿಡಬೇಕು, ಒಂದು ಭಾಷೆಯ ಸಾವಂದರೆ, ಒಂದು ಭಾಷೆಯ ನಾಶವೆಂದರೆ ಅದು ಒಂದು ಸಂಸ್ಕೃತಿಯ ನಾಶ ಅಂತಕ್ಕಂಥದ್ದು, ಒಂದು ಪರಂಪರೆಯ ನಾಶ ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಅದು ಭಾಳ ಅನನ್ಯವಾಗಿರ್ತಕ್ಕಂಥ ದುರಂತ ನಾಶವಾಗ್ತಕ್ಕಂಥದ್ದು. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಕನ್ನಡ ನಾಡಲ್ಲಿ ಕನ್ನಡವನ್ನು ನಾವು ಮುಂದೊಮ್ಮೆ ಹುಡುಕಬೇಕಾಗ್ತದೆ ಅಂತಕ್ಕಂಥದ್ದು ದಿನಗಳು ಭಾಳ ದೂರ ಇಲ್ಲ ಸ್ನೇಹಿತರೆ. ಇವತ್ತು ಶಿಕ್ಷಣ ಆಗಿರ್ಬೋದು ಮತ್ತು ನಮ್ಮ ಕನ್ನಡದ ಮಾಧ್ಯಮ ಆಗಿರ್ಬೋದು, ಎಲ್ಲ ಆಡಳಿತ ರಂಗದಲ್ಲಿ ಕನ್ನಡ ಶಾಸ್ತ್ರೀಯ ಭಾಷೆಯಾಗಿ ಕನ್ನಡ ಈ ಎರಡೂ ನಿಟ್ಟಿನಲ್ಲಿ ಈ ನೆಲೆಗಳಲ್ಲಿ ನಾವೀಗ ಅದರ ಪರ್ಯಾಲೋಚಿಸಬೇಕಾಗಿರ್ತಕ್ಕಂಥ ಸಂದರ್ಭದ ಒಂದು ಮೆಟ್ಟಿಲಲ್ಲಿ, ಒಂದು ಹೊಸ್ತಿಲಲ್ಲಿ ನಾವೆಲ್ಲ ನಿಂತಿದ್ದೇವೆ. ಕನ್ನಡ ಭಾಷೆಗೆ ನಾನು ಆಗಲೇ ಹೇಳಿದಾಗ ಕನಿಷ್ಠ ಪಕ್ಷ 2000 ವರ್ಷಗಳ ಶ್ರೀಮಂತ ಪರಂಪರೆ ಇದೆ. ನಮ್ಮ ಸಾಹಿತ್ಯ ಹುಟ್ಟು ಬೆಳೆದಿರತಕ್ಕಂಥ ಕಾಲದಲ್ಲಿ ನಾವು ಈಗೇನು ಕೊಂಡಾಡ್ತಾ ಇದ್ದೀವಿ, ನಾವೇನು ಈಗೆಲ್ಲ ಮೋಹಕ್ಕೆ ಒಳಗಾಗಿದ್ದೀವಿ. ಇಂಗ್ಲೀಷ್ ಭಾಷೆ ಇನ್ನೂ ಅದು ಕಾಡು ಭಾಷೆಯಾಗಿತ್ತು. ಇಂಗ್ಲೀಷ್ ಸಾಹಿತ್ಯ ಅದು ಮೊದಲಾಗತಕ್ಕಂಥ 14ನೇ ಶತಮಾನದಲ್ಲಿ, ಆ ವೇಳೆಗಾಗಲೇ ನಮ್ಮಲ್ಲಿ 12ನೇ ಶತಮಾನದಲ್ಲಿಯೇ ವಿಶಿಷ್ಟವಾಗಿರ್ತಕ್ಕಂತಹ ವಚನ ಸಾಹಿತ್ಯ ಉದ್ಭವಿಸಿ ತನ್ನ ಕರ್ತವ್ಯವನ್ನು ಅದು ಯಶಸ್ವಿಯಾಗಿ ಪೂರೈಸಿತ್ತು ಎಂಬುದನ್ನು ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ. ನಾವೀಗ ಇಂಗ್ಲೀಷ್ ಮೋಹದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡು ತೊಳಲಾಡ್ತಾ ಇದ್ದೇವೆ ಮತ್ತು ಸಂಭ್ರಮಿಸುತ್ತಿದ್ದೇವೆ ಕೂಡ. ನಮ್ಮ ಮಾತೃಭಾಷೆಯು ನಮ್ಮ ರಾಜಭಾಷೆಯೂ ಆಗಿರ್ತಕ್ಕಂಥ ಕನ್ನಡದ ಬಗೆಗೆ ಅಂಧಾಭಿಮಾನವನ್ನು, ದುರಾಭಿಮಾನವನ್ನು ನಾವಿವತ್ತು ಅನಗತ್ಯವಾದರೂ ಕೂಡ ಈ ನಿರಭಿಮಾನ ಮೆರೆಯುತ್ತಿರತಕ್ಕಂಥದ್ದು ತೀರಾ ವಿಷಾದಕರವಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇಂಗ್ಲೀಷ್ ಕಲಿತರೆ ಧನಿಕರಾಗಿ ಬಿಡಬಹುದು ಅಂತಕ್ಕಂಥ ಭ್ರಾಂತಿ ಅಥವಾ ಒಂದು ಮೋಹ ನಮ್ಮ ಬಹುಮಂದಿ ಅದು ಇದೆ ನಿಜ. ಆದರೆ ಕಲಿತವರಲ್ಲಿ 100ರಲ್ಲಿ ಒಬ್ಬರಿಗಾದರೂ ಕೂಡ 1000ದಲ್ಲಿ ಒಬ್ಬರಿಗೆ ಅದರಿಂದ ಅನುಕೂಲವಾಗಬಹುದೇ ವಿನಃ ಉಳಿದವರಿಗೆ ಕನ್ನಡವೇ ಗತಿ, ಅನ್ಯಥಾ ಶರಣಂ ನಾಸ್ತಿ ಅನ್ನುವ ಹಾಗೆ ನಾವು ಕನ್ನಡಿಗರಾಗೇ ಉಳಿಬೇಕಾಗಿರ್ತಕ್ಕಂಥದ್ದು ಭಾಳ ಹೆಮ್ಮೆ. ಆ ಹಿನ್ನೆಲೆಯಲ್ಲಿ ಶಿಕ್ಷಣದ ಕಟ್ಟಡವನ್ನು ನಾವು ಕನ್ನಡದ ಇಟ್ಟಿಗೆಗಳಿಂದ ಕಟ್ಟಿ ಅದು ಗಟ್ಟಿ ಮಾಡಬೇಕನ್ನೋಂತಕ್ಕಂಥ ಮಾತನ್ನು ಕುವೆಂಪು ಅವ್ರನ್ನ ಹೇಳಿದ್ರಲ್ಲ, ಆ ಮಾತು ಸರ್ವಕಾಲಿಕವಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಎಲ್ಲ ಕನ್ನಡ ಒಂದು ಎಲ್ಲ ಸ್ತರಗಳಲ್ಲಿ ಕೂಡ ಇವತ್ತು ಕನ್ನಡ ಶಿಕ್ಷಣ ಮಾಧ್ಯಮವಾಗಬೇಕು, ಆಡಳಿತ ಮಾಧ್ಯಮವಾಗಬೇಕು. ಕನ್ನಡಿಗರ ಬದುಕನ್ನು ಕನ್ನಡ ತುಂಬಿಕೊಳ್ಳಬೇಕು. ಕನ್ನಡದ ಪ್ರಜ್ಞೆ ಎಲ್ಲರಲ್ಲೂ ಮೂಡಿ ಕೂಡ ಅದು ವರ್ಧಿಸಬೇಕು. ಕನ್ನಡಕ್ಕೆ ಪ್ರಾಧಾನ್ಯವಿರಲಿ, ಇಂಗ್ಲೀಷ್ ಅದಕ್ಕೆ ಪೂರಕ ಮತ್ತು ಪೋಷಕವಾಗಿರಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ವಾಸ್ತವ್ಯತೆ ಒಂದು ನೆಲೆಯಲ್ಲಿ ಇವತ್ತು ಪರಿವರ್ತನೆಗಳ ಸ್ವರೂಪವನ್ನು ಮೊದಲು ನಾವು ಗ್ರಹಿಸಬೇಕಾಗಿದೆ. ಕೇವಲ ಅಭಿಮಾನವನ್ನು ಇಟ್ಟುಕೊಂಡ್ರೆ ಸಾಲೋದಿಲ್ಲ. ಹಾಗೆ ಈ ಹೊಸ ತಂತ್ರಜ್ಞಾನದೊಂದಿಗೆ ನಾವು ಈಜಬೇಕಾಗಿರೋದರಿಂದ, ನಾವು ಅದರಿಗೆ ಸ್ಪರ್ಧೆ ಮಾಡಬೇಕಾಗಿರೋದರಿಂದ ಅಗತ್ಯತೆಗಳ ಅನುಗುಣವಾಗಿ ಬಳಕೆಯ ವಲಯಗಳನ್ನು ನಿರ್ವಹಿಸಲು ಕನ್ನಡ ಶಕ್ತಿಯುತವಾಗುವಂತೆ ನಾವು ಮಾಡಬೇಕಾಗಿದೆ. ಇದು ತುರ್ತಾಗಿರ್ತಕ್ಕಂಥ ಒಂದು ಸಂಗತಿಯೂ ಕೂಡ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಆಧುನಿಕತೆಯ ಭರಾಟೆಯಲ್ಲಿ ನಾನು ಶಿಕ್ಷಣದ ಬಗ್ಗೆನೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶಿಕ್ಷಣ ಒಂದು ಸುಧಾರಿಸಿಬಿಟ್ರೆ ಅಂತಂದರೆ ನಾವೆಲ್ಲ ಭಾಷೆ, ಕನ್ನಡ ಭಾಷೆ ಉದ್ಧಾರವಾದ ಹಾಗೆ. ಶಿಕ್ಷಣ ತನ್ನ ಮೂಲ ಅರ್ಥ ಮತ್ತು ಉದ್ದೇಶವನ್ನು ಇವತ್ತು ಹಿನ್ನೆಲೆಗೆ ಅದು ಸರಿಸಿಬಿಟ್ಟಿದೆ. ಯಾಕಂದರೆ ಶಿಕ್ಷಣ ಎಂಬುದಂತಕ್ಕಂಥದ್ದು ಅದು ಜ್ಞಾನ ಸಂಪಾದನೆಗೆ, ಅರಿವಿನ ವಿಸ್ತಾರಕ್ಕೆ, ಸಂಸ್ಕೃತಿಯ ಸಂವರ್ಧನೆಗೆ ಮತ್ತು ನನ್ನನ್ನು ಮತ್ತು ನಾನು ಅವಲಂಬಿಸಿ ಬದುಕುತ್ತಿರ್ತಕ್ಕಂಥ ಇತರರನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಅವರೊಡನೆ ಸಂವರಿಸ್ತಕ್ಕಂತಹ, ನಾನೂ ಬದುಕಿ ಇತರರನ್ನು ಬದುಕಿಸಬೇಕಾಗಿರ್ತಕ್ಕಂಥ ಮೌಲ್ಯಗಳು ಇವತ್ತು ಮಾಯವಾಗಿವೆ. ಆ ಹಿನ್ನೆಲೆಯಲ್ಲಿ ನಮ್ಮ ಕನ್ನಡಕ್ಕೆ ಪ್ರಾಧಾನ್ಯತೆ ಸಿಗಬೇಕು ಅನ್ನೋ ಈ ನಿಟ್ಟಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಮ್ಮೇಳನಗಳು, ಈ ರೀತಿಯಾಗಿರ್ತಕ್ಕಂಥ ಸಮಾವೇಶಗಳು, ಈ ರೀತಿಯಾಗಿರ್ತಕ್ಕಂಥ ಆಂದೋಲನಗಳು ನಮ್ಮ ರಾಜ್ಯಾದ್ಯಂತ, ಈ ಸಮ್ಮೇಳನ ನಮ್ಮ ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಗುರುತಿಸಿಕೊಂಡಿರ್ತಕ್ಕಂಥ ರಾಯಚೂರು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ರೂಪುಗೊಂಡಿತ್ತು. ಆದರೆ ಕೆಲವು ಕರೋನಾದ ಕಾರಣದಿಂದಾಗಿ ಈ ಕಾರ್ಯಕ್ರಮ ಮತ್ತೆ ರಾಜಧಾನಿಗೆ ಹಸ್ತಾಂತರ ಆಗುವ ಮೂಲಕ ಈ ಕಾರ್ಯಕ್ರಮ ಇವತ್ತು ನೆರವೇರ್ತಾ ಇದೆ. ಇಲ್ಲಿ ನನ್ನೊಟ್ಟಿಗೆ ಸುಮಾರು 40-50 ಜನ ನಮ್ಮ ವಿಶ್ವೇಶ್ವರಯ್ಯ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ. ಹಾಗೆ ಅನೇಕ ಜನರು ವಿವಿಧ ಸಂಸ್ಥೆ ಕೊಡಮಾಡ್ತಕ್ಕಂತಹ ವಿವಿಧ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅವರೆಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಪ್ರಶಸ್ತಿ ಪುರಸ್ಕೃತರ ಪರವಾಗಿಯೂ ಕೂಡ ಕೆಲವು ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ನಮ್ಮ ರಮೇಶ್ ಸುರ್ವೆ ಅವರು ಭಾಳಷ್ಟು ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಕಳೆದ 3 ದಶಕಗಳಿಂದ ಅವ್ರಿಗೆ ನಾನು ಸಾಂಸ್ಕೃತಿಕ ವಲಯದ ದಿಗ್ಗಜ ಅಂತ ಅವ್ರಿಗೆ ಏನು ಕರಿಬೇಕೋ ಗೊತ್ತಿಲ್ಲ. ಯಾವುದೇ ವಿಷಯನ ಕೇಳ್ರಿ 1 ತಾಸು ಕನಿಷ್ಠ ನೀವು ಫೋನ್ ಹಚ್ಚಿದ್ರಿ ಅಂದರೆ 1 ತಾಸು ಇಡೀ ರಾಜ್ಯದ ಎಲ್ಲ ಸುದ್ದಿಗಳನ್ನು ಮಾತಾಡ್ತಾರೆ. ಇದು ಅನೇಕರ ಗಮನಕ್ಕೆ ಈಗಾಗಲೇ ಬಂದಿರಬಹುದು. ಅವರನ್ನು ಒಬ್ಬ ಪತ್ರಿಕಾ, ಅವರ ಒಂದು 10 ಹಲವು ಯೋಜನೆಗಳೇನಿದ್ದಾವಲ್ಲ, ಅವರ ಹಲವಾರು ವಿಚಾರಗಳೇನಿದ್ದಾವಲ್ಲ,
ಅವರ ನೇರವಂತಿಕೆ, ನಿಷ್ಠುರತೆ, ಪ್ರಾಮಾಣಿಕತೆ ಇವುಗಳನ್ನೆಲ್ಲವನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ವಾದ ವಿವಾದಗಳನ್ನು ಸದಾ ಎದುರಿಸ್ತಕ್ಕಂಥ ಛಲವನ್ನು ಹುಟ್ಟಿನಿಂದಲೇ ಪಡೆದಿರ್ತಕ್ಕಂಥ ರಮೇಶ್ ಸುರ್ವೆ ಅವರು ನಮ್ಮ ನಾಡಿನ ಪ್ರಬುದ್ಧ ಚೇತನಗಳಲ್ಲಿ ಕೂಡ ಸಾಂಸ್ಕೃತಿಕ ರೂವಾರುಗಳಲ್ಲಿ ಕೂಡ ಅವರು ಒಬ್ಬರು. ಹೀಗಾಗಿ ಅವರು ಪದೇ ಪದೇ ಈ ಸಾಂಸ್ಕೃತಿಕ ವಲಯದಲ್ಲಿ ಕೇಳಿ ಬರ್ತಕ್ಕಂಥ ಹೆಸರು. ಹಲವು ದೈತ್ಯ ಪ್ರತಿಭೆಗಳ ಸಂಗಮವಾಗಿರ್ತಕ್ಕಂಥ ರಮೇಶ್ ಸುರ್ವೆ ಅವರು ನಟರು, ನಾಟಕಕಾರರು, ಪತ್ರಕರ್ತರು, ಸಂಪಾದಕರು, ಸಂಘಟಕರು, ಲೇಖಕರು, ಕವಿಗಳು, ರಂಗಕರ್ಮಿಗಳು, ರಾಜಕಾರಣಿಗಳು, ರಾಜತಾಂತ್ರಿಕರು, ಹೀಗೆ ಅವರನ್ನು ಒಂದೇ ವಲಯಕ್ಕೆ ಕಟ್ಟಿ ಹಾಕೋಕೆ ಆಗೋದಿಲ್ಲ. ಯಾಕಂದರೆ ಅವರು ಹಲವಾರು ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಒಟ್ಟು ಕೊಡುಗೆಯನ್ನು ಗಮನಿಸಿ ನಾನು ಈಗ ನಮ್ಮ ಮಿತ್ರರ ಜೊತೆ ಮಾತಾಡ್ತಾ ಇದ್ದೆ. ಡಾಕ್ಟರ್ ಅಶೋಕ್ ನರೋಡೆ ಅವ್ರಿಗೆ ಹೇಳ್ತಾ ಇದ್ದೆ, ಅವರ ಒಂದು ಕುರಿತು ಒಂದು ಅಧ್ಯಯನವನ್ನು ಮಾಡಿರಿ. ಸಾಂಸ್ಕೃತಿಕ ಒಂದು ಲೋಕಕ್ಕೆ ರಮೇಶ್ ಕೊಡುಗೆಯವರಾಗಿರ್ಬೋದು, ಅವರ ಕೊಡುಗೆಯನ್ನು ಕುರಿತು ಆಗಿರ್ಬೋದು, ಹಾಗೆ ಅವರ ಒಂದು ವಿವಿಧತೆಯ ಒಂದು ಏನು ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಆ ಕೊಡುಗೆಯನ್ನು ಕುರಿತು ನಿಮ್ಮ ವಿದ್ಯಾರ್ಥಿಗಳ ಮೂಲಕ ಅದನ್ನು ಸಂಶೋಧನೆಗೆ ಒಂದು ಒಳಪಡಿಸ್ರಿ ಅಂತಕ್ಕಂಥ ಮಾತನ್ನು ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ಅಶೋಕ್ ನರೋಡೆ ಅವರು ವಿದ್ವಾಂಸರು ಅವರಲ್ಲಿ ಬಂದಿದ್ದಾರೆ. ಅವರು ಕೂಡ ಇವತ್ತು ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಅವರಿಗೆ ವಿನಂತಿಸಿಕೊಂಡಿದ್ದಾಗ ಅವರೊಂದು ಮಾತನ್ನು ಹೇಳಿದರು, ನಿಜಕ್ಕೂ ಕೂಡ ಇದು ಆಗಬೇಕಾಗಿರ್ತಕ್ಕಂತಹ ಒಂದು ಸಂಗತಿ. ಆ ಹಿನ್ನೆಲೆಯಲ್ಲಿ ನಾನು ವಿಚಾರ ಮಾಡಿ ಚರ್ಚಿಸಿ ಬರುವ ದಿನಮಾನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅವರ ವಿಷಯವನ್ನು ಕೊಡ್ತೇನೆ ಅಂತಕ್ಕಂಥದ್ದು ಮಾತನ್ನು ಹೇಳಿದರು. ಹಾಗೆ ರಮೇಶ್ ಸುರ್ವೆ ಯಾವುದೇ ವಿಶ್ವವಿದ್ಯಾಲಯದ ಪದವೀಧರರಲ್ಲ. ಅವರು ಕಲಿತದ್ದು ಭಾಳ ಕಡಿಮೆ, ಇಂಜಿನಿಯರಿಂಗ್ ಡಿಪ್ಲೊಮಾ ಪಡೆದಿದ್ದರೂ ಕೂಡ ಅವರು ಈ ಸಮಾಜದಿಂದ ಜನರಿಂದ ಪಡೆದದ್ದು ಭಾಳ ಅಪಾರವಾಗಿರ್ತಕ್ಕಂಥ ಅನುಭವಗಳ ಜ್ಞಾನದ ಕಣಿಯೇ ಅವರಾಗಿದ್ದಾರೆ. ಅವರಿಗೆ ನಾಡಿನ ಸಾಹಿತ್ಯದ ಬಗ್ಗೆ, ಸಂಗೀತದ ಬಗ್ಗೆ, ನೃತ್ಯದ ಬಗ್ಗೆ, ಸಿನಿಮಾ ಬಗ್ಗೆ, ಕಲಾ ಸಂಸ್ಕೃತಿಯ ಬಗ್ಗೆ ಅಗಾಧವಾಗಿರ್ತಕ್ಕಂಥ ಜ್ಞಾನವಿದೆ, ಅಪಾರವಾಗಿರ್ತಕ್ಕಂಥ ಅನುಭವವಿದೆ. ಇದಕ್ಕೆ ಈ ಮನುಷ್ಯ ಪತ್ರಕರ್ತನಾಗಿ, ಸಾಂಸ್ಕೃತಿಕ ರಾಯಭಾರಿಯಾಗಿ ಈ ನಾಡನ್ನು ಸುಮಾರು 300 ಬಾರಿ ಸುತ್ತಿ ಬಂದಿರತಕ್ಕಂಥದ್ದು ಕಾರಣವೇ ಇರ್ಬೋದು. ರಮೇಶ್ ಸುರ್ವೆ ಈ ನಾಡು ಗುರುತಿಸುವುದೇ ಅವರ ವಿಶಿಷ್ಟವಾಗಿರ್ತಕ್ಕಂತಹ ವೈವಿಧ್ಯಮಯವಾಗಿರ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಂದಾಗಿ, ಅದಕ್ಕೆ ಮಿಗಿಲಾಗಿ ಅವರು ಪ್ರಕಟ ಮಾಡ್ತಕ್ಕಂಥ ತುಂಬ ವಿಶಿಷ್ಟಗಳಿಂದ ಕೂಡಿರ್ತಕ್ಕಂಥ ಆಮಂತ್ರಣ ಪತ್ರಿಕೆ ಒಂದು ನೋಡಿಬಿಟ್ರೆ ಸಾಕು. ಯಾವುದೇ ಸಂಘ ಸಂಸ್ಥೆಗಳ ಆ ರೀತಿಯ ಆಮಂತ್ರಣ ಪತ್ರಿಕೆಗಳನ್ನು ಪ್ರಕಟ ಮಾಡಿರೋದು ತಾವು ನೋಡಿರಲ್ಲ. ಸುಮಾರು ಯಾವುದೇ ಒಂದು ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಗಳನ್ನು 5,000 ಮುದ್ರಣಗಳನ್ನು ಹಾಕ್ತಾರೆ ಅವರು. ಒಬ್ಬ ವ್ಯಕ್ತಿಗೆ, ಪ್ರಶಸ್ತಿ ಪುರಸ್ಕರ್ತರಿಗೆ ಅಥವಾ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ವ್ಯಕ್ತಿಗೆ ಕನಿಷ್ಠ 50 ಪತ್ರಿಕೆಗಳನ್ನು ಕಳಿಸ್ತಾರೆ ಅವರು. ಅಂದರೆ ಯಾಕೆ ಅದರ ಬಗ್ಗೆ ಅವರಿಗೆ ಕಳಕಳಿ ಇದೆ ಅಂತಂತಂದರೆ, ಈ ನಾಡಿನ ಒಬ್ಬ ಹಿಂದುಳಿದಿರ್ತಕ್ಕಂತಹ ಒಂದು ಭಾಳ ಅವರಿಗೆ ಅವಕಾಶ ವಂಚಿತರಾಗಿರ್ತಕ್ಕಂಥ ಪ್ರತಿಭೆಗೆ ಇಲ್ಲಿ ಗುರುತಿಸಬೇಕು, ರಾಜಧಾನಿ ಮಟ್ಟಿಯಲ್ಲಿ ಗುರುತಿಸಿ ನಮ್ಮ ಸಂಸ್ಥೆ ಅವರಿಗೆ ಹೆಮ್ಮೆಯ ಒಂದು ಕಿರೀಟವಾಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಂಥ ಪ್ರತಿಭೆಗಳನ್ನು ಗುರುತಿಸ್ತಾರೆ. ಅವರಿಗೆ ಸಾಥಿಯಾಗಿ ನಮ್ಮ ಹೊಂಗಲ್ ಅವರು, ಹಾಗೆ ಅನೇಕ ಜನ ಮಿತ್ರರು, ನಮ್ಮ ಗೌರವಾಧ್ಯಕ್ಷರು ಕೂಡ ಇಲ್ಲಿ ಬಂದಿದ್ದಾರೆ. ಅವರೆಲ್ಲ ಅವರಿಗೆ ಒಂದು ಸಹಕಾರವನ್ನು ನೀಡುವ ಮೂಲಕ ಪ್ರತಿಭೆಗಳ ಶೋಧನೆಯಲ್ಲಿ ಅವರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಭಾಳಷ್ಟು ಜನರು ಪುರಸ್ಕೃತರು ಇಲ್ಲಿ ಬಂದಿದ್ದೀರಿ. ಮತ್ತೊಮ್ಮೆ ಅವರೆಲ್ಲರನ್ನ ಗೌರವಿಸ್ತಾ, ಅವರು ನಮ್ಮ ರಮೇಶ್ ಸುರ್ವೆ ಅವರು ಬರುವ ದಿನಮಾನಗಳಲ್ಲಿ ಭಾಳಷ್ಟು ಪ್ರಶಸ್ತಿಗಳಿಂದ ಅವರು ವಂಚಿತರಾಗಿದ್ದಾರೆ. ಅದು ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿ ಆಗಿರ್ಬೋದು, ನಮ್ಮ ಕರ್ನಾಟಕ ಸರ್ಕಾರದ ಪ್ರಶಸ್ತಿ ಆಗಿರ್ಬೋದು, ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು, ನಾಟಕ ಅಕಾಡೆಮಿಯ ಪ್ರಶಸ್ತಿ ಆಗಿರ್ಬೋದು, ಹೀಗೆ ಹಲವಾರು ಅಕಾಡೆಮಿಗಳ ಪ್ರಶಸ್ತಿಗಳಿಂದ ವಂಚಿತರಾಗಿದ್ದಾರೆ. ಇಲ್ಲಿ ಅನೇಕ ಜನ ವಿದ್ವಾಂಸರು ಬಂದಿದ್ದೀರಿ, ಅಕಾಡೆಮಿಗಳ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವರು ಬಂದಿದ್ದೀರಿ, ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅದನ್ನು ಮುನ್ನಡೆಸ್ತಕ್ಕಂಥ ಅನೇಕ ರೂವಾರಿಗಳಲ್ಲಿ ಬಂದಿದ್ದಾರೆ. ಬರುವ ದಿನಮಾನಗಳಲ್ಲಿ ಈ ಸಂಸ್ಥೆಗೆ ಮತ್ತು ಈ ಸಂಸ್ಥೆಯ ರೂವಾರಿಯಾಗಿರ್ತಕ್ಕಂಥ ರಮೇಶ್ ಸುರ್ವೆ ಅವರಿಗೆ ಒಂದು ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡಲಿ. ಆ ಹಿನ್ನೆಲೆಯಲ್ಲಿ ಸ್ವಾಮಿ ನಮ್ಮ ವಿಶ್ವೇಶ್ವರಯ್ಯನವರು ಅವರಿಗೆ ಒಂದು ಆಶೀರ್ವಾದವನ್ನು ಮಾಡಲಿ, ನಮ್ಮೆಲ್ಲರಿಗೂ ಕೂಡ ಅವರ ಆಶೀರ್ವಾದವನ್ನು ಮಾಡಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಆಶಿಸಿ ಈ ಆಶಯ ನುಡಿಯನ್ನು ನಾನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ನಮಸ್ಕಾರ.